ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 2-4-2026. ಸಹೋದರ ಆತ್ಮಗಳೇ, ನೆಮ್ಮದಿ ಹುಡುಕಿ ಊರೂರು ಅಲೆಯುತ್ತಿದ್ದ ಒಬ್ಬ ವ್ಯಕ್ತಿಯ ಕಥೆ ನಿಮ್ಗೆ ಅಂದ್ರೆ ನಮ್ಮೆಲ್ಲರಿಗೂ ಒಂದು ರೀತಿಯಲ್ಲಿ ಅನ್ವಯಿಸುವ ಕಥೆ ಇದು. ಆತನಿಗೆ ಜೀವನದಲ್ಲಿ ನಿಜವಾದ ಶಾಶ್ವತವಾದ ಶಾಂತಿಯನ್ನು ಅನುಭವಿಸುವ ಅತೀವ ಹಂಬಲವಿತ್ತು. ಅದಕ್ಕಾಗಿ ಅವನು ಎಷ್ಟೋ ನಗರಗಳನ್ನು ಸುತ್ತಿದ. ಶಾಂತಿಗಾಗಿ ಬಹಳ ಹುಡುಕಾಟ. ಹೌದು. ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳಿಗೆ ಹೋದ, ಮನರಂಜನಾ ತಾಣಗಳಿಗೆ ಭೇಟಿ ನೀಡಿದ, ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಸಮಯ ಕಳೆದ. ಈ ಸಣ್ಣಪುಟ್ಟ ಅಂಗಡಿಗಳಲ್ಲಿ ಆತನಿಗೆ ಸ್ವಲ್ಪ ಹೊತ್ತು ಖುಷಿ ಸಿಗುತ್ತಿತ್ತು. ಆದ್ರೆ ಆ ಖುಷಿ ಕೇವಲ ಕೆಲವೇ ಗಂಟೆಗಳ ಕಾಲ ಮಾತ್ರ ಇರುತ್ತಿತ್ತು. ನಿಜ. ವಾಪಸ್ ತನ್ನ ಕೋಣೆಗೆ ಬಂದ ಕೂಡಲೇ ಮತ್ತೆ ಅದೇ ಶೂನ್ಯತೆ, ಅದೇ ಅಶಾಂತಿ ಆವರಿಸುತ್ತಿತ್ತು. ಸರಿಯಾಗಿ ಹೇಳಿದಿರಿ. ಆತನ ಬಳಿ ಹಣವಿತ್ತು, ಆದ್ರೆ ಆಂತರಿಕ ನೆಮ್ಮದಿಯನ್ನು ಯಾವ ಅಂಗಡಿಯಲ್ಲೂ ಖರೀದಿಸಲು ಸಾಧ್ಯವಾಗಲಿಲ್ಲ. ಹೀಗೆ ಹತಾಶನಾಗಿದ್ದಾಗ ಕೊನೆಗೊಂದು ದಿನ ಆತನಿಗೆ ಒಂದು ಅದ್ಭುತವಾದ, ಬೇಹದ್ದಿನ ಅಂದ್ರೆ ಮಿತಿಯಿಲ್ಲದ ಖಜಾನೆಯ ಅಂಗಡಿಯೊಂದು ಸಿಕ್ಕಿತು. ಇದು ಬಹಳ ರೋಚಕವಾದ ತಿರುವು. ಖಂಡಿತ. ವಿಶೇಷವೆಂದ್ರೆ ಆ ಅಂಗಡಿಯಲ್ಲಿ ಅಮೂಲ್ಯವಾದ ರತ್ನಗಳಿದ್ವು, ಆದ್ರೆ ಎಲ್ಲವೂ ಸಂಪೂರ್ಣ ಉಚಿತವಾಗಿತ್ತು ಮತ್ತು ಎಷ್ಟೇ ತೆಗೆದುಕೊಂಡರೂ ಮುಗಿಯದಷ್ಟು ಅಪಾರವಾಗಿತ್ತು. ಅಲ್ಲಿಗೆ ಕಾಲಿಟ್ಟ ಕ್ಷಣವೇ ಅವನ ಜನ್ಮಾಂತರದ ಹುಡುಕಾಟ ಶಾಶ್ವತವಾಗಿ ನಿಂತೋಯಿತು. ಇಲ್ಲಿನ ಕುತೂಹಲಕಾರಿ ವಿಷಯವೇನೆಂದ್ರೆ, ಈ ಕಥೆಯಲ್ಲಿ ಬರುವ ಆ ಹುಡುಕಾಟ ನಡೆಸುವ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಾವೇ ಆಗಿದ್ದೇವೆ. ಹೌದಲ್ವಾ? ಹೌದು. ನಾವೆಲ್ಲರೂ ಜನ್ಮಾಂತರಗಳಿಂದ ಆ ಒಂದು ಶಾಶ್ವತ ನೆಮ್ಮದಿಗಾಗಿ ಹುಡುಕುತ್ತಿದ್ದೇವೆ. ಮತ್ತು ಆ ಅದ್ಭುತ ಅಂಗಡಿ ಬೇರಾವುದೂ ಅಲ್ಲ, ಇಂದಿನ ಮುರಳಿಯ ಮುಖ್ಯ ವಿಷಯವಾದ ಶಿವಬಾಬಾರವರ ಅದ್ಭುತ ಅಂಗಡಿ. ಇಂದಿನ ಜ್ಞಾನ ಮುರಳಿಯಲ್ಲಿ ಪರಮಪಿತಾ ಪರಮಾತ್ಮನು ತಾನು ತಂದಿರುವ ಆ ಮಿತಿ ಇಲ್ಲದ ಖಜಾನೆಗಳ ಬಗ್ಗೆ ಸಂಪೂರ್ಣ ರಹಸ್ಯವನ್ನು ಬಿಡಿಸಿಟ್ಟಿದ್ದಾನೆ. ಆ ಆಸ್ತಿಯನ್ನು ನಾವು ಹೇಗೆ ಕಳ್ಕೊಂಡ್ವೋ ಮತ್ತು ಮತ್ತೆ ಅದನ್ನು ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ಅಲ್ವಾ? ಖಂಡಿತ. ಇದು ಇಂದಿನ ಮುರಳಿಯ ತಿರುಳು. ಒಂದು ಕ್ಷಣ ಇದನ್ನು ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಬಾಬಾ ಮುರಳಿಯ ಆರಂಭದ ಸಾಲುಗಳಲ್ಲಿ ಹೇಳುತ್ತಾರೆ, ಮಧುರ ಮಕ್ಕಳೇ, ತಂದೆಯ ಈ ಅಂಗಡಿಯು ಬಹಳ ಅದ್ಭುತವಾಗಿದೆ. ಈ ಅಂಗಡಿಯಲ್ಲಿ ಎಲ್ಲಾ ವಿಧದ ಸಾಮಗ್ರಿಗಳು ಸಿಗುತ್ತವೆ. ಈ ಅಂಗಡಿಯ ನೀವು ಮಾಲೀಕರಾಗಿದ್ದೀರಿ. ಎಂಥ ಮಧುರವಾದ ಮಾತುಗಳು. ನಿಜ. ಆದ್ರೆ ನನಗೆ ಇಲ್ಲಿ ಒಂದು ಪ್ರಶ್ನೆ ಕಾಡ್ತಿದೆ. ಜಗತ್ತಿನಲ್ಲಿ ಎಷ್ಟೋ ಆಧ್ಯಾತ್ಮಿಕ ಕೇಂದ್ರಗಳಿವೆ, ಮಂದಿರಗಳಿವೆ. ಆದ್ರೆ ತಂದೆಯ ಈ ಅಂಗಡಿ ಬಹಳ ಅದ್ಭುತವಾಗಿದೆ ಎಂದು ಬಾಬಾ ಏಕೆ ನಿರ್ದಿಷ್ಟವಾಗಿ ಹೇಳ್ತಿದ್ದಾರೆ? ನೋಡಿ, ಲೌಕಿಕ ಪ್ರಪಂಚದ ಅಂಗಡಿಗಳನ್ನು ನಾವು ಗಮನಿಸಿದರೆ ಅಲ್ಲಿ ಸಿಗುವುದು ಭೌತಿಕ ವಸ್ತುಗಳು ಮಾತ್ರ. ಹೌದು, ಕೇವಲ ವಸ್ತುಗಳು. ಆಧುನಿಕ ಭಾಷೆಯಲ್ಲಿ ಹೇಳೋಕೆಂದರೆ ಅವು ನಮಗೆ ಕೇವಲ ಒಂದು ಡೋಪಮಿನ್ ಹಿಟ್ ಅಂದ್ರೆ ಅಲ್ಪಕಾಲಿಕ ಪ್ರಚೋದನೆಯನ್ನು ನೀಡುತ್ತವೆ. ಆದರೆ ಪರಮಾತ್ಮ ಶಿವಬಾಬಾ ತಂದಿರುವ ಅಂಗಡಿಯಲ್ಲಿ ಸುಖದ ಸಾಗರ, ಪವಿತ್ರತೆಯ ಸಾಗರ, ಶಾಂತಿಯ ಸಾಗರವೇ ಇದೆ. ಇವು ಭೌತಿಕ ವಸ್ತುಗಳಲ್ಲ, ಆತ್ಮದ ಮೂಲ ಗುಣಗಳು. ಅಂದ್ರೆ ಲೌಕಿಕ ಅಂಗಡಿಗಳಿಗೂ ಮತ್ತು ಪರಮಾತ್ಮನ ಈ ಅಂಗಡಿಗೂ ಇರುವ ಮೂಲಭೂತ ವ್ಯತ್ಯಾಸ ಇದೆ ಅನ್ನಬಹುದು. ಜಗತ್ತಿನ ಯಾವುದೇ ಮನುಷ್ಯನ ಬಳಿ, ಅಷ್ಟೇ ಏಕೆ ಬ್ರಹ್ಮ, ವಿಷ್ಣು, ಶಂಕರರ ಬಳಿಯೂ ಇಲ್ಲದ ಈ ಶ್ರೇಷ್ಠ ಸಾಮಗ್ರಿ ಹೇಗಿದೆ? ಬಹಳ ಸುಂದರವಾದ ಪ್ರಶ್ನೆ. ಬ್ರಹ್ಮ, ವಿಷ್ಣು ಅಥವಾ ಶಂಕರರು ಸಹ ಸೂಕ್ಷ್ಮವತನದ ದೇವತೆಗಳು. ಆದರೆ ಅವರು ಈ ಸಾಗರನಿಗೆ ಸಮಾನರಲ್ಲ. ಇಲ್ಲಿ ನಾವು ನಿವೃತ್ತಿ ಮಾರ್ಗ ಮತ್ತು ಪ್ರವೃತ್ತಿ ಮಾರ್ಗದ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬೇಕು. ನಿವೃತ್ತಿ ಮಾರ್ಗ ಅಂದ್ರೆ ಸನ್ಯಾಸಿಗಳ ಮಾರ್ಗ ಅಲ್ವಾ? ಹೌದು. ಸನ್ಯಾಸಿಗಳು ಕಾಡಿಗೆ ಹೋಗಿ ಸಂಸಾರವನ್ನು ಬಿಟ್ಟು ನಿವೃತ್ತಿ ಮಾರ್ಗವನ್ನು ಹಿಡಿಯುತ್ತಾರೆ. ಅವರನ್ನು ಪವಿತ್ರರು ಎಂದು ಕರೆಯಬಹುದು. ಆದರೆ ಅವರು ಪವಿತ್ರತೆಯ ಸಾಗರ ಆಗಲು ಸಾಧ್ಯವಿಲ್ಲ. ಸಾಗರ ಅನ್ನೋ ಪದದ ಅರ್ಥ ಇಲ್ಲಿ ಬಹಳ ವಿಶೇಷವಾಗಿದೆ. ಖಂಡಿತ. ಸಾಗರ ಎಂದರೆ ತಾನೂ ಪವಿತ್ರನಾಗಿದ್ದು ಇತರರನ್ನೂ ಪವಿತ್ರರನ್ನಾಗಿ ಮಾಡುವ ಶಕ್ತಿ. ನಾವು ಪ್ರವೃತ್ತಿಯಲ್ಲಿದ್ದುಕೊಂಡೇ, ಅಂದರೆ ಸಂಸಾರದಲ್ಲಿ ಕಮಲದ ಹೂವಿನಂತೆ ಇದ್ದುಕೊಂಡೇ ಪವಿತ್ರರಾಗುವ ಮಾರ್ಗವನ್ನು ಬಾಬಾ ಕಲಿಸುತ್ತಿದ್ದಾರೆ. ಇದು ಕೇಳಲು ಬಹಳ ಚೆನ್ನಾಗಿದೆ. ಇಂದಿನ ದಿನಗಳಲ್ಲಿ ನಾವು ನೋಡುತ್ತೇವೆ, ಮನುಷ್ಯರು ಸ್ವಲ್ಪ ಶಾಂತಿಗಾಗಿ ವೀಕೆಂಡ್ ಬಂದ್ರೆ ಸಾಕು ರೆಸಾರ್ಟ್ಗಳಿಗೆ, ಟ್ರಿಪ್ಗಳಿಗೆ ಅಲೆಯುತ್ತಾರೆ. ಅದೇ ಆ ಅಲ್ಪಕಾಲಿಕ ಶಾಂತಿಯ ಹುಡುಕಾಟ. ಅಲ್ಪಕಾಲದ ಅಂಗಡಿಗಳೇ ತಾನೇ. ಅಲ್ಲಿ ಹೋದಾಗ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಅನಿಸುತ್ತದೆ. ಭಾನುವಾರ ಸಂಜೆ ವಾಪಸ್ ಬಂದ ಕೂಡಲೇ ಸೋಮವಾರದ ಅದೇ ಒತ್ತಡ ಶುರುವಾಗ್ತದೆ. ಬಾಬಾ ಹೇಳ್ತಾರೆ, ಮನುಷ್ಯರು ಶಾಂತಿಗಾಗಿ ಅಲೆದಾಡುತ್ತಾರೆ, ಆದ್ರೆ ಈ ಒಬ್ಬ ತಂದೆಯ ಬಳಿಯೇ ಬೇಹದ್ದಿನ ಸಾಮಾನುಗಳಿವೆ. ನಿಜ. ಬೇಹದ್ದಿನ ಸಾಮಾನುಗಳು ಆ ಒಬ್ಬ ತಂದೆಯ ಬಳಿ ಮಾತ್ರ ಇದೆ.
ಆದ್ರೆ ಇಲ್ಲಿ ನನಗೊಂದು ದೊಡ್ಡ ಸಂದೇಹವಿದೆ. ಇಷ್ಟೆಲ್ಲ ಸಂಪತ್ತು ನಮ್ಮ ಬಳಿ ಇತ್ತು, ನಾವೇ ಆ ಅಂಗಡಿಯ ಮಾಲೀಕರಾಗಿದ್ದೆವು ಎಂದರೆ ನಾವೇಕೆ ಅದನ್ನು ಕಳೆದುಕೊಂಡೆವು? ಆ, ಇದು ಬಹಳ ಆಳವಾದ ವಿಷಯ. ಮುರಳಿಯಲ್ಲಿ ಬಾಬಾ ಹೇಳ್ತಾರೆ, ಪುನರ್ಜನ್ಮವನ್ನು ಸಹ ಅವಶ್ಯವಾಗಿ ತೆಗೆದುಕೊಳ್ಳಲೇಬೇಕು. 84 ಜನ್ಮಗಳನ್ನು ಪಡೆಯಲೇಬೇಕಾಗಿದೆ. 84 ಜನ್ಮದ ಚಕ್ರವೆಂದು ಹೇಳುತ್ತಾರೆ, ಆದ್ರೆ ಅರ್ಥವನ್ನಂತೂ ತಿಳಿದುಕೊಂಡಿಲ್ಲ. 84ನ ಬದಲಾಗಿ 84 ಲ್ಯಾಕ್ ಜನ್ಮವೆಂದು ಹೇಳುತ್ತಾರೆ. ಮಾಯೆಯು ತಪ್ಪನ್ನು ಮಾಡಿಸಿಬಿಡುತ್ತದೆ. ಹೌದು, ಇದು ಮಾಯೆಯ ಪ್ರಭಾವ. ನಾವು ಸರ್ವಗುಣ ಸಂಪನ್ನರಾಗಿದ್ದ ದೇವತೆಗಳಾಗಿದ್ದೆವು. ಹಾಗಾದರೆ ನಾವೇಕೆ ನಿಧಾನವಾಗಿ ಕೆಳಗಿಳಿದೆವು? ಸಹೋದರ ಆತ್ಮಗಳೇ, ಈ ಪ್ರಶ್ನೆಗೆ ಉತ್ತರ ಅರ್ಥವಾದರೆ ಇಡೀ ಸೃಷ್ಟಿ ಚಕ್ರದ ರಹಸ್ಯವೇ ಅರ್ಥವಾದಂತೆ. ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಬೇಕು. ಬಾಬಾ ನಮಗೆ ಹೇಳ್ತಾರೆ, ನಾವು ಆತ್ಮರು ಸತ್ಯಯುಗದಲ್ಲಿ 16 ಕಲಾ ಸಂಪೂರ್ಣರಾಗಿದ್ದೆವು. 16 ಕಲಾ ಸಂಪೂರ್ಣ ಅಂದ್ರೆ ಚಂದ್ರನ ಉಪಮೆ ಅಲ್ವಾ? ಖಂಡಿತ. ಚಂದ್ರನ ಹುಣ್ಣಿಮೆಯ ದಿನ ಹೇಗೆ ಸಂಪೂರ್ಣವಾಗಿ 16 ಕಲೆಗಳಿಂದ ಪ್ರಕಾಶಿಸುತ್ತಾನೋ ಹಾಗೆ ಆತ್ಮವು ತನ್ನ ಮೂಲ ಗುಣಗಳಾದ ಶಾಂತಿ, ಪವಿತ್ರತೆ, ಪ್ರೀತಿಯಿಂದ 100ಕ್ಕೆ 100 ಭಾಗ ತುಂಬಿರುತ್ತಿತ್ತು. ಸಂಪೂರ್ಣ ಚಾರ್ಜ್ ಆದ ಬ್ಯಾಟರಿಯ ಹಾಗೆ. ಸರಿಯಾದ ಹೋಲಿಕೆ. ಆದರೆ ಆತ್ಮವು ಶರೀರವನ್ನು ಪಡೆದು ಪಾತ್ರ ಮಾಡುತ್ತಾ ಹೋದಂತೆ ಬ್ಯಾಟರಿಯ ಚಾರ್ಜ್ ಕಡಿಮೆಯಾಗುವಂತೆ ನಮ್ಮ ಶಕ್ತಿಯೂ ಕಡಿಮೆಯಾಯಿತು. ಅರ್ಧಕಲ್ಪದವರೆಗೆ ನಾವು ಸ್ವರ್ಗದ ಸುಖವನ್ನು ಅನುಭವಿಸಿದ್ದೆವು. ಅಂದ್ರೆ ಸತ್ಯಯುಗ ಮತ್ತು ತ್ರೇತಾಯುಗದವರೆಗೆ? ಹೌದು. ಆದರೆ ದ್ವಾಪರಯುಗದಿಂದ ಆತ್ಮವು ತನ್ನನ್ನು ತಾನು ಮರೆತು ಶರೀರವೇ ತಾನು ಎಂದು ಭಾವಿಸಲು ಪ್ರಾರಂಭಿಸಿತು. ಇದನ್ನೇ ನಾವು ದೇಹಾಭಿಮಾನ ಎನ್ನುತ್ತೇವೆ. ಓಹ್, ಇಲ್ಲಿಂದ ನಮ್ಮ ಪತನ ಶುರುವಾಯಿತು. ನಿಜ. ದ್ವಾಪರ ಯುಗದಲ್ಲಿ ರಾವಣನ ಪ್ರವೇಶವಾಯಿತು ಎಂದರೆ ಇದೇ ಅರ್ಥ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಂಬ 5 ವಿಕಾರಗಳು ಪ್ರವೇಶಿಸಿದವು. ಈ ವಿಕಾರಗಳು ಪ್ರವೇಶಿಸಿದಾಗ ನಮ್ಮ ಕಲೆಗಳು ಸಮಾಪ್ತಿಯಾದವು. ಅಂದರೆ ದೇವತೆಗಳು ಯಾವುದೋ ಒಂದು ದಿನ ದಿಢೀರನೆ ಕೆಳಗೆ ಬೀಳಿಲ್ಲ. ಇದು ಜನ್ಮಾಂತರಗಳ ನಿಧಾನವಾದ ಇಳಿಕೆಯ ಪ್ರಕ್ರಿಯೆ. ಹೌದು, ಸ್ಟೆಪ್ ಬೈ ಸ್ಟೆಪ್ ಕೆಳಗಿಳಿದು. ಬಾಬಾ ಮುರಳಿಯಲ್ಲಿ ಗಾಂಧೀಜಿಯವರ ಉಲ್ಲೇಖವನ್ನೂ ಮಾಡುತ್ತಾರೆ. ಗಾಂಧೀಜಿಯವರು ರಾಮರಾಜ್ಯವನ್ನು ಕನಸು ಕಂಡರು. ಆದರೆ ಮಹಾಭಾರತ ಯುದ್ಧವೇಕೆ ಆಯಿತು? ಇದು ಬಹಳ ಮುಖ್ಯವಾದ ಅಂಶ. ಗಾಂಧೀಜಿಯವರು ರಾಮರಾಜ್ಯ ಅಂದರೆ ಸತ್ಯಯುಗದ ಕನಸು ಕಂಡರು. ಆದರೆ ಜಗತ್ತಿನ ನಿಯಮವೇನೆಂದರೆ ಹಳೆಯ ಭ್ರಷ್ಟವಾದ ತುಕ್ಕು ಹಿಡಿದ ಜಗತ್ತು ವಿನಾಶವಾಗದೆ ಹೊಸ ಜಗತ್ತು ಸ್ಥಾಪನೆಯಾಗಲು ಸಾಧ್ಯವೇ ಇಲ್ಲ. ಖಂಡಿತ. ಹಳೆಯ ಕಟ್ಟಡವನ್ನು ಒಡೆದು ಹಾಕದೆ ಹೊಸ ಅರಮನೆ ಕಟ್ಟಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಈ ನರಕದ ವಿನಾಶದ ಪ್ರಕ್ರಿಯೆ ನಡೆಯಲೇಬೇಕು. ಹೌದು, ಈ ಮಹಾಭಾರತ ಯುದ್ಧದ ರೂಪದಲ್ಲಿ ವಿನಾಶ ನಡೆಯಲೇಬೇಕು. ರಾವಣನನ್ನು ಪ್ರತಿವರ್ಷ ಸುಡುತ್ತಾರೆ. ಆದರೆ ರಾವಣನ ಜನ್ಮದ ರಹಸ್ಯ ಯಾರಿಗೂ ತಿಳಿದಿಲ್ಲ ಎಂದು ಬಾಬಾ ಹೇಳ್ತಾರೆ. ವಿಕಾರಗಳೇ ಆ ರಾವಣ. ನಿಜಕ್ಕೂ ನಾವು ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆದಿದ್ದೆವು. ನಮ್ಮ ಸ್ವಂತ ವಿಕಾರಗಳಿಂದ ನಾವೇ ಅದನ್ನು ಕಳೆದುಕೊಂಡೆವು. ಆದರೆ ಈ ಜ್ಞಾನವನ್ನು ಅರಿತುಕೊಂಡು ಕಳೆದುಕೊಂಡದ್ದನ್ನು ಮತ್ತೆ ಪಡೆಯುವುದು ಹೇಗೆ ಎಂಬುದಕ್ಕೆ ನಮ್ಮ ಮುಂದಿರುವ ಅತೀ ದೊಡ್ಡ ಪ್ರಾಯೋಗಿಕ ಉದಾಹರಣೆಯೆಂದರೆ ಬ್ರಹ್ಮಬಾಬಾ, ಜಗದಾಂಬ ಸರಸ್ವತಿ, ಅಂದರೆ ನಮ್ಮ ಮಮ್ಮ ಮತ್ತು ನಮ್ಮ ಹಿರಿಯ ದಾದಿಯರು. ಹೌದು, ಅವರ ಜೀವನವೇ ನಮಗೆ ಮಾರ್ಗದರ್ಶನ. ಅವರು ಕೇವಲ ಪ್ರವಚನ ಮಾಡಲಿಲ್ಲ. ತಮ್ಮ ಪ್ರತಿಯೊಂದು ಕರ್ಮದಲ್ಲಿ ಬಾಬಾವರನ್ನು ನೆನಪು ಮಾಡಿ ಆ ಕಳೆದುಕೊಂಡ ಆಸ್ತಿಯನ್ನು ಪುನಃ ಪಡೆದುಕೊಂಡು ನಂಬರ್ 1 ಆದರು. ಸರಿಯಾದ ಮಾತು. ಅವರು ಪುರುಷಾರ್ಥದಿಂದ ಆ ಮಟ್ಟವನ್ನು ತಲುಪಿದರು. ಹಾಗಾದರೆ ನಾವು ಆ ಮಟ್ಟವನ್ನು ತಲುಪುವುದು ಹೇಗೆ? ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಮೇಲಿರುವ ತುಕ್ಕು ಬಿಟ್ಟು ಹೋಗುವುದು. ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯ ವಿನಃ ಬೇರೆ ಯಾವುದೇ ಉಪಾಯವಿಲ್ಲ. ಇದು ಇಂದಿನ ಅತೀ ಮುಖ್ಯವಾದ ಪಾಠ, ನೆನಪಿನ ಯಾತ್ರೆ. ಭಕ್ತಿ ಮಾರ್ಗದಲ್ಲಿ ನಾವು ತೀರ್ಥಯಾತ್ರೆ ಮಾಡಿದೆವೋ, ಗಂಗಾ ಸ್ನಾನ ಮಾಡಿದೆವೋ, ಆದರೆ ಅದೆಲ್ಲವೂ ಕೇವಲ ಏಣಿ ಇಳಿಯುವುದಾಗಿತ್ತು. ಬಾಬಾರವರ ಜ್ಞಾನದ ಯಾತ್ರೆ ನಮ್ಮನ್ನು ಮೇಲೇರಿಸುತ್ತದೆ. ಆದರೆ ಪ್ರಾಯೋಗಿಕವಾಗಿ ಯೋಚಿಸಿ, ಪ್ರಪಂಚದಲ್ಲಿ ವ್ಯವಹಾರ ಮಾಡುತ್ತಾ, ಟ್ರಾಫಿಕ್ನಲ್ಲಿ ಓಡಾಡುತ್ತಾ, ಆಫೀಸ್ ಟಾರ್ಗೆಟ್ ರೀಚ್ ಮಾಡುತ್ತಾ, ನಿರಂತರ ಪರಮಾತ್ಮನ ನೆನಪು ಮಾಡುವುದು ಸಾಧ್ಯವೇ? ಇದು ಸಾಮಾನ್ಯ ಮನುಷ್ಯನಿಗೆ ಕಷ್ಟವಲ್ವವೇ? ಇದು ಪ್ರತಿಯೊಬ್ಬರಿಗೂ ಕಾಡುವ ಸಹಜವಾದ ಪ್ರಶ್ನೆ. ಆದರೆ ಬಾಬಾ ಮುರಳಿಯಲ್ಲಿ ಒಂದು ಅದ್ಭುತವಾದ ಉಪಮೆಯನ್ನು ಕೊಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಕನ್ಯೆಯ ವಿವಾಹವಾದ ಮೇಲೆ ತನ್ನ ಪತಿಯನ್ನು ಮರೆತು ಬಿಡುತ್ತಾಳೆಯೇ? ಖಂಡಿತ ಇಲ್ಲ. ತವರು ಮನೆಯಲ್ಲಿ ಆಕೆ ಎಲ್ಲರ ಜೊತೆ ಹರಟುತ್ತಿರಬಹುದು. ಹೌದು, ಮನೆಯ ಕೆಲಸಗಳನ್ನು ಮಾಡುತ್ತಿರಬಹುದು.
ಆದರೆ ಅವಳ ಬುದ್ಧಿ ಅಥವಾ ಮನಸ್ಸಿನ ಆಳದಲ್ಲಿ ನಾನು ಈಗ ನನ್ನ ಪತಿಯ ಮನೆಗೆ ಹೋಗಬೇಕು ಎಂಬ ನೆನಪು ನಿರಂತರವಾಗಿರುತ್ತದೆ. ಎಂತಹ ಸುಂದರವಾದ ಸರಳವಾದ ಉದಾಹರಣೆ. ಅಂತೆಯೇ ನಾವು ಈ ಹಳೆಯ ಪ್ರಪಂಚದಲ್ಲಿ ಕರ್ಮಗಳನ್ನು ಮಾಡುತ್ತಿದ್ದರೂ ನಮ್ಮ ಬುದ್ಧಿ ಪರಮಪಿತ ಪರಮಾತ್ಮನ ಮೇಲಿರಬೇಕು. ಇದನ್ನೇ ಕರ್ಮಯೋಗ ಎಂದು ಕರೆಯುವುದು. ಕೇವಲ ಕಣ್ಣು ಮುಚ್ಚಿ ಕೂರುವುದು ಯೋಗವಲ್ಲ. ಕೈಯಲ್ಲಿ ಕೆಲಸ, ಬುದ್ಧಿಯಲ್ಲಿ ತಂದೆಯ ನೆನಪು. ಅಂದರೆ ಬುದ್ಧಿಯ ಸಂಪರ್ಕ ನಿರಂತರವಾಗಿರಬೇಕು. ಹೌದು. ಯಾವಾಗ ಈ ನೆನಪಿನ ನಿರಂತರ ಅಭ್ಯಾಸವಾಗುತ್ತದೆಯೋ ಆಗ ನಾವು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೇವೆ. ಓ, ಆ ಕರ್ಮಾತೀತ ಸ್ಥಿತಿ ಎನ್ನುವ ಪದವನ್ನು ಸ್ವಲ್ಪ ವಿವರಿಸಿ. ಅದರ ಅರ್ಥ ನಾವು ಕೆಲಸ ಮಾಡುವುದನ್ನೇ ಬಿಡಬೇಕು ಎಂದೇ? ಇಲ್ಲವೇ ಇಲ್ಲ. ಕರ್ಮಾತೀತ ಸ್ಥಿತಿ ಎಂದರೆ ಕರ್ಮವನ್ನು ಬಿಡುವುದಲ್ಲ, ಕರ್ಮದ ಬಂಧನದಿಂದ ಮತ್ತು ಕರ್ಮದ ಅಹಂಕಾರದಿಂದ ಸಂಪೂರ್ಣ ಮುಕ್ತರಾಗುವುದು. ಅಂದರೆ ನಾನು ಮಾಡುತ್ತಿದ್ದೇನೆ ಎಂಬ ಭಾವನೆ ಇರಬಾರದು. ಹೌದು. ನಾನು ಮಾಡುತ್ತಿದ್ದೇನೆ ಎಂಬ ಅಭಿಮಾನವಿಲ್ಲದೆ ಕೇವಲ ನಿಮಿತ್ತ ಮಾತ್ರನಾಗಿ ಕರ್ಮ ಮಾಡುವುದು. ಆ ಸ್ಥಿತಿ ತಲುಪಿದಾಗ ಮಾತ್ರ ಹಳೆಯ ಶರೀರವನ್ನು ಬಿಟ್ಟು ಹೊಸ ಪ್ರಪಂಚಕ್ಕೆ ಹೋಗಲು ಸಾಧ್ಯ. ಎಂತಹ ಸ್ಪಷ್ಟವಾದ ವಿವರಣೆ! ದೈನಂದಿನ ಜೀವನದಲ್ಲಿ ಹೇಳಬೇಕೆಂದರೆ ಒಬ್ಬ ತಾಯಿ ಕಚೇರಿಯಲ್ಲಿ ಕಂಪ್ಯೂಟರ್ ಮುಂದೆ ಕುಳಿತು ಅತ್ಯಂತ ಗಂಭೀರವಾಗಿ ಪ್ರಾಜೆಕ್ಟ್ ರಿಪೋರ್ಟ್ ಮಾಡುತ್ತಿದ್ದರೂ ಅವಳ ಮನಸ್ಸಿನ ಒಂದು ಮೂಲೆಯಲ್ಲಿ ನನ್ನ ಮಗು ಶಾಲೆಯಿಂದ ಬಂದಿರುತ್ತಾನೋ, ಊಟ ಮಾಡಿದ್ದಾನೋ ಎಂಬ ನೆನಪು ಇದ್ದೇ ಇರುತ್ತದೆ. ಖಂಡಿತ. ಅವಳು ಮಗುವಿನ ಜಪ ಮಾಡುತ್ತಿರುವುದಿಲ್ಲ, ಆದರೆ ನೆನಪು ಸಹಜವಾಗಿರುತ್ತದೆ. ಹೌದು, ಅದು ಅವಳಿಗೆ ಕಷ್ಟವೆನಿಸುವುದಿಲ್ಲ, ಏಕೆಂದ್ರೆ ಅಲ್ಲಿ ಆಳದ ಪ್ರೀತಿ ಇದೆ. ಅದೇ ರೀತಿ ನಾವು ಕರ್ಮ ಮಾಡುತ್ತಾ ಬಾಬಾ ಅವರ ನೆನಪಿನಲ್ಲಿರುವ ಕರ್ಮಯೋಗಿಗಳಾಗಬೇಕು. ಮನ್ಮನಾಭವ ಎಂದ್ರೆ ನಿರಂತರ ತಂದೆಯ ನೆನಪಿನಲ್ಲಿರುವುದು. ಬಹಳ ಸೊಗಸಾಗಿ ಹೇಳಿದ್ರಿ. ಆದರೆ ನೆನಪು ಮಾಡಲು ಸರಿಯಾದ ಪರಿಚಯ ಬೇಕು. ಪ್ರಪಂಚ ಇಲ್ಲಿಯೇ ಎಡವಿದ್ದು ಅಲ್ಲವೇ? ಬಾಬಾ ಹೇಳುತ್ತಾರೆ, ಬ್ರಹ್ಮಾಣ ದಿನ ಬ್ರಹ್ಮಾನ ರಾತ್ರಿ ಎಂದು ತಿಳಿಸುತ್ತಾರೆ. ಅಂದಾಗ ಅರ್ಧವಾಯಿತಲ್ಲವೇ? ಜ್ಞಾನವು ದಿನವಾಗಿದೆ, ಭಕ್ತಿಯೂ ರಾತ್ರಿಯಾಗಿದೆ. ಪ್ರಪಂಚದವರು ಕೃಷ್ಣ ಮತ್ತು ಶಿವನ ನಡುವಿನ ವ್ಯತ್ಯಾಸವನ್ನು ಮರೆತುಬಿಟ್ಟಿದ್ದಾರೆ. ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ನೋಡಿ, ಪ್ರಪಂಚದಲ್ಲಿ ಶಿವನಿಗೂ ಕೃಷ್ಣನಿಗೂ ಇರುವ ವ್ಯತ್ಯಾಸವನ್ನ ಮರೆತು ಇಬ್ಬರನ್ನು ಒಂದೇ ಎಂದು ಭಾವಿಸಿದ್ದಾರೆ. ಬಾಬಾ ಬಹಳ ಸ್ಪಷ್ಟವಾಗಿ ವಿಶ್ಲೇಷಿಸುತ್ತಾರೆ. ಶಿವನಿಗೆ ನಾವು ತಂದೆ ಅಥವಾ ರಚಯಿತ ಎಂದು ಕರೆಯಬಹುದು. ಹೌದು, ಪರಮಪಿತಾ ಶಿವ. ಆದರೆ ಕೃಷ್ಣನಿಗೆ ತಂದೆ ಎಂದು ಕರೆಯಲು ಶೋಭಿಸುವುದಿಲ್ಲ. ಏಕೆಂದರೆ ಕೃಷ್ಣ ಸತ್ಯಯುಗದ ಮೊದಲ ರಾಜಕುಮಾರ, ಸಂಪೂರ್ಣ ನಿರ್ವಿಕಾರಿ ದೇವತೆ. ಆತ ಸೃಷ್ಟಿಯ ಸುಂದರವಾದ ರಚನೆ. ಆದರೆ ಶಿವನು ಆ ಕೃಷ್ಣನಿಗೂ ಆಸ್ತಿ ಕೊಡುವನು, ನಿರಾಕಾರ, ಪತಿತಪಾವನ. ಖಂಡಿತ. ಅಂದ್ರೆ ರಚಯಿತ ಮತ್ತು ರಚನೆಯ ನಡುವಿನ ವ್ಯತ್ಯಾಸವನ್ನು ಮರೆತಿದ್ದಾರೆ. ನಿಜ. ಸತ್ಯಯುಗದಲ್ಲಿ ಪ್ರವೃತ್ತಿ ಮಾರ್ಗವು ಸಂಪೂರ್ಣ ನಿರ್ವಿಕಾರಿಯಾಗಿತ್ತು. ಆದರೆ ದ್ವಾಪರ ಯುಗದಿಂದ ಮನುಷ್ಯರು ವಿಕಾರಿಗಳಾದರು. ಈ ಚಿಕ್ಕಪುಟ್ಟ ತಪ್ಪು ತಿಳುವಳಿಕೆಗಳು ಸೇರಿಯೇ ಪ್ರಪಂಚದಲ್ಲಿ ಸಂಪೂರ್ಣ ಅಜ್ಞಾನದ ಕತ್ತಲೆ, ಅಂದ್ರೆ ಬ್ರಹ್ಮಾನ ರಾತ್ರಿ ಆವರಿಸಿತು. ಈಗ ಆ ಕತ್ತಲೆಯನ್ನು ದೂರ ಮಾಡಲು ಸ್ವಯಂ ಜ್ಞಾನಸೂರ್ಯನಾದ ಶಿವಬಾಬಾ ಬಂದಿದ್ದಾರೆ. ಇದು ಬ್ರಹ್ಮಾನ ಹಗಲು ಪ್ರಾರಂಭವಾಗುವ ಸಮಯ. ಈ ಮಾತಿನಿಂದ ಇಂದಿನ ಮುರುಳಿಯಲ್ಲಿ ಬಾಬಾ ಕೇಳಿರುವ ಒಂದು ಆಸಕ್ತಿದಾಯಕ ಪ್ರಶ್ನೆ ನೆನಪಿಗೆ ಬರುತ್ತಿದೆ. ಪ್ರಶ್ನೆ ಹೀಗಿದೆ: ಈ ಅದ್ಭುತವಾದ ವ್ಯಾಪಾರಿಯನ್ನು ಯಾರೂ ಕಾಪಿ ಮಾಡಲು ಸಾಧ್ಯವಿಲ್ಲ, ಏಕೆ? ನಾವು ಪ್ರಪಂಚದಲ್ಲಿ ನೋಡುತ್ತೇವೆ, ಒಂದು ಬ್ರ್ಯಾಂಡ್ ಹಿಟ್ ಆದರೆ ಸಾವಿರಾರು ಕಾಪಿಗಳು ಹುಟ್ಕೊಳ್ತವೆ. ಆದರೆ ಈ ವ್ಯಾಪಾರಿಯನ್ನು ಕಾಪಿ ಮಾಡಲು ಏಕೆ ಸಾಧ್ಯವಿಲ್ಲ? ಇದಕ್ಕೆ ಮುರುಳಿಯಲ್ಲೇ ಅದ್ಭುತವಾದ ಉತ್ತರವಿದೆ. ಏಕೆಂದರೆ ಈ ವ್ಯಾಪಾರಿ ಸ್ವಯಂ ಸರ್ವ ಖಜಾನೆಗಳ ಭಂಡಾರವಾಗಿದ್ದಾರೆ. ಜ್ಞಾನದ, ಸುಖದ, ಶಾಂತಿಯ, ಪವಿತ್ರತೆಯ ಎಲ್ಲಾ ಸಾಮಾನುಗಳ ಸಾಗರವಾಗಿದ್ದಾರೆ. ಹೌದು, ಸಾಗರನನ್ನು ಕಾಪಿ ಮಾಡೋಕ್ಕಾಗಲ್ಲ. ಜಗತ್ತಿನ ಸನ್ಯಾಸಿಗಳಾಗಲಿ ಅಥವಾ ನಿವೃತ್ತಿ ಮಾರ್ಗದವರ ಬಳಿಯಾಗಲಿ ಈ ಎಲ್ಲಾ ಸಾಮಾನುಗಳು ಒಟ್ಟಿಗೆ ಸಿಗುವುದಿಲ್ಲ. ಕೆಲವು ಸನ್ಯಾಸಿಗಳ ಬಳಿ ಶಾಂತಿ ಇರಬಹುದು, ಆದರೆ ಪರಮ ಪವಿತ್ರತೆ ಅಥವಾ ಬೇಹದ್ದಿನ ಆಸ್ತಿ ಇರುವುದಿಲ್ಲ. ತಂದೆಯ ಸಮಾನ ಸಾಗರನೆಂದು ಯಾವೊಬ್ಬ ಮನುಷ್ಯನೂ ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಬಾಬಾರವರು ಕೊಡುವ ಈ ಬೇಹದ್ದಿನ ಖಜಾನೆಯನ್ನು ಬೇರೆ ಯಾವ ಮನುಷ್ಯಾತ್ಮರೂ ನೀಡಲು ಸಾಧ್ಯವಿಲ್ಲ. ನಿಜಕ್ಕೂ ಪರಮಾತ್ಮನ ಜ್ಞಾನ ಅಷ್ಟು ಆಳವಾದದ್ದು. ಸರಿ, ತಾತ್ವಿಕವಾಗಿ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡೆವು. ಆದರೆ ಇವತ್ತಿನ ದಿನ, ಈ ಕ್ಷಣದಿಂದಲೇ ನಾವು ನಮ್ಮ ಜೀವನದಲ್ಲಿ ಏನನ್ನು ಅಳವಡಿಸಿಕೊಳ್ಳಬೇಕು? ಇಂದಿನ ಧಾರಣೆಗಾಗಿ ಬಾಬಾ 2 ಮುಖ್ಯ ವಿಷಯಗಳನ್ನು ತಿಳಿಸಿದ್ದಾರೆ. ಹೌದು, ಧಾರಣೆಯ ವಿಷಯಗಳು ಬಹಳ ಮುಖ್ಯ. ಮೊದಲನೆಯದಾಗಿ, ತಂದೆಯ ಮೂಲಕ ಸುಖ, ಶಾಂತಿ, ಪವಿತ್ರತೆಯ ಯಾವ ಸಾಮಗ್ರಿಗಳು ಸಿಗುತ್ತವೆ ಅವುಗಳನ್ನು ಅನ್ಯರಿಗೂ ದಾನ ಮಾಡಬೇಕು. ಆದರೆ ಅದಕ್ಕೂ ಮುನ್ನ ನಮ್ಮೊಳಗಿರುವ ಪಂಚವಿಕಾರಗಳನ್ನು ದಾನ ಮಾಡಿ ಪವಿತ್ರರಾಗಬೇಕು. ನಂತರವೇ ಈ ಅವಿನಾಶಿ ಜ್ಞಾನಧನದ ದಾನ ಮಾಡಬೇಕಾಗಿದೆ.
ಅಂದ್ರೆ ಮೊದಲು ನಾವು ಕ್ಲೀನ್ ಆಗ್ಬೇಕು, ಆಮೇಲೆ ಹಂಚ್ಬೇಕು. ಖಂಡಿತ. ಎರಡನೆಯದಾಗಿ ದೇವತೆಗಳಂತೆ ಮಧುರರಾಗಬೇಕಾಗಿದೆ. ಬಾಪ್ ದಾದಾರವರ ಜೊತೆ ನಾವು ಯಾವ ಪ್ರತಿಜ್ಞೆ ಮಾಡಿದ್ದೇವೋ ಅದನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು ಮತ್ತು ತಂದೆಯ ನೆನಪಿನಲ್ಲಿದ್ದು ವಿಕರ್ಮ ವಿನಾಶ ಮಾಡಿಕೊಳ್ಳಬೇಕಾಗಿದೆ. ಮಧುರತೆಯ ಗುಣವನ್ನು ಮರೆಯುವಂತಿಲ್ಲ. ಧಾರಣೆಯ ಜೊತೆಗೆ ನಮ್ಮ ನಡವಳಿಕೆಗೆ ಸಂಬಂಧಿಸಿದಂತೆ ಇಂದಿನ ವರದಾನದಲ್ಲಿ ಒಂದು ವಿಶೇಷವಾದ ಮಾತಿದೆ. ಬಾಬಾ ಹೇಳ್ತಾರೆ, ನಿಮಿತ್ತನೆಂಬ ಸ್ಮೃತಿಯ ಮೂಲಕ ತಮ್ಮ ಪ್ರತಿಯೊಂದು ಸಂಕಲ್ಪದ ಮೇಲೆ ಗಮನವನ್ನಿಡುವ ನಿವಾರಣಾ ಸ್ವರೂಪ ಭವ. ದೈನಂದಿನ ಜೀವನದಲ್ಲಿ ಈ ನಿಮಿತ್ತ ಭಾವ ಎಂದರೆ ಹೇಗಿರುತ್ತದೆ? ಆ ನಿಮಿತ್ತ ಎಂದರೆ ನಾನು ಕೇವಲ ಒಂದು ಉಪಕರಣ, ಒಂದು ಇನ್ಸ್ಟ್ರುಮೆಂಟ್ ಎಂಬ ಅರಿವು. ನಾವೆಲ್ಲರೂ ಪರಮಾತ್ಮನ ಈ ಶ್ರೇಷ್ಠ ಕಾರ್ಯದಲ್ಲಿ ನಿಮಿತ್ತರಾಗಿದ್ದೇವೆ. ನಮಗೆ ಗೊತ್ತಿಲ್ಲದಂತೆಯೇ ಸರ್ವರ ದೃಷ್ಟಿಯು ನಮ್ಮ ಮೇಲಿರುತ್ತದೆ. ಹೌದು, ಮನೆಯವರಾಗಿರಬಹುದು, ಆಫೀಸಿನ ಸಹೋದ್ಯೋಗಿಗಳಾಗಿರಬಹುದು, ನಮ್ಮನ್ನು ಗಮನಿಸುತ್ತಿರುತ್ತಾರೆ. ಒಂದು ವೇಳೆ ಜ್ಞಾನದಲ್ಲಿರುವ ನಾವೇ ನಿಮಿತ್ತರಾದವರೇ ನಮ್ಮ ತಪ್ಪುಗಳಿಗೆ ನೆಪಗಳನ್ನು ಹೇಳಲು ಪ್ರಾರಂಭಿಸಿದರೆ, ನನಗೆ ಸಮಯವಿರಲಿಲ್ಲ ಅಥವಾ ಅವರು ಹಾಗೆ ಮಾಡಿದ್ದರಿಂದ ನಾನು ಕೋಪಗೊಂಡೆ ಎಂದು ಕಾರಣಗಳನ್ನು ನೀಡಿದರೆ, ನಮ್ಮನ್ನು ನೋಡುವ ಇತರರು ಅದೇ ತಪ್ಪುಗಳನ್ನು ಮಾಡುತ್ತಾರೆ. ಅಯ್ಯೋ, ಇದು ಬಹಳ ಸೂಕ್ಷ್ಮವಾದ ವಿಷಯ. ಹೌದು, ನಮ್ಮ ಸಣ್ಣ ತಪ್ಪುಗಳು ಇತರರ ಮೇಲೆ ಬಹುದೊಡ್ಡ ಪ್ರಭಾವ ಬೀರುತ್ತವೆ. ಆದ್ದರಿಂದ ನಮ್ಮ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಮಾತು ಮತ್ತು ಕರ್ಮದ ಮೇಲೆ ತೀವ್ರವಾದ ಗಮನವಿರಬೇಕು. ನಾನೊಬ್ಬ ಜವಾಬ್ದಾರಿಯುತ ಪ್ರತಿನಿಧಿ ಎಂಬ ಸ್ಮೃತಿ ಇರಬೇಕು. ಇದೇ ಮಾತಿಗೆ ಪೂರಕವಾಗಿ ಇಂದಿನ ಸ್ಲೋಗನ್ ಕೂಡ ಇದೆ. ಯಾರಲ್ಲಿ ತಮ್ಮ ಗುಣ ಅಥವಾ ವಿಶೇಷತೆಗಳ ಬಗ್ಗೆಯೂ ಅಭಿಮಾನವಿರುವುದಿಲ್ಲವೋ ಅವರು ಜ್ಞಾನಿ ಆತ್ಮರಾಗಿದ್ದಾರೆ. ಅಹಂಕಾರದ ಲವಲೇಶವೂ ಇರಬಾರದು. ಎಷ್ಟೋ ಬಾರಿ ನಾವೇನಾದ್ರೂ ಒಳ್ಳೆಯದು ಮಾಡಿದರೆ ನಾನು ಮಾಡಿದೆ ಎಂಬ ಸೂಕ್ಷ್ಮ ಅಹಂಕಾರ ಬಂದ್ಬಿಡುತ್ತದೆ. ಆ ಅಹಂಕಾರವೂ ಇರಬಾರದು. ಮತ್ತು ಇಂದಿನ ಅವ್ಯಕ್ತ ಇಶಾರೆಯಲ್ಲಿ ಬಾಬಾ ತಿಳಿಸುತ್ತಾರೆ, ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಮಧುರತೆ ಮತ್ತು ನಮ್ರತೆ ಇವೆರಡೂ ಜೊತೆಗಿರಬೇಕು. ಹೌದು, ಜೀವನದಲ್ಲಿ ನಾವು ಬೇರೆಯವರ ಗತಕಾಲವನ್ನು, ಅವರು ಹಿಂದೆ ಮಾಡಿದ ತಪ್ಪುಗಳನ್ನು ನೋಡಬಾರದು. ನಮ್ಮ ಸ್ವಭಾವ ಸಂಸ್ಕಾರಗಳನ್ನು ಎಷ್ಟು ಸರಳ ಮಾಡಿಕೊಳ್ಳುತ್ತೇವೆಯೋ ನಮ್ಮ ಮುಖ ಮತ್ತು ನಡವಳಿಕೆಯಲ್ಲಿ ಅಷ್ಟು ಮಧುರತೆ ಮತ್ತು ನಮ್ರತೆ ಕಾಣಿಸುತ್ತದೆ. ಇದೇ ಪರಮಾತ್ಮನ ಮೇಲಿರುವ ಸ್ನೇಹದ ನಿಜವಾದ ಪುರಾವೆ ಆಗಿದೆ. ಬಹಳ ಆಳವಾದ ಇಶಾರೆ ಇದು. ಸಹೋದರ ಆತ್ಮಗಳೇ, ಇದುವರೆಗೂ ನಾವು ಆಲಿಸಿದ ಈ ಸಿಹಿಯಾದ ಜ್ಞಾನವನ್ನು ಕೇವಲ ಬುದ್ಧಿಯಲ್ಲಿ ಇಟ್ಟುಕೊಳ್ಳದೆ ಅಂತರಾಳದಲ್ಲಿ ಇಳಿಸಿಕೊಳ್ಳಲು ಈಗ ಕೆಲವು ನಿಮಿಷಗಳ ಕಾಲ ಶಾಂತವಾಗಿ ಯೋಗದ ಅನುಭವ ಮಾಡೋಣ. ದಯವಿಟ್ಟು ನಿಮ್ಮ ದೇಹವನ್ನು ಸಡಿಲಗೊಳಿಸಿ, ಮನಸ್ಸನ್ನು ಪ್ರಪಂಚದ ಎಲ್ಲ ಜಂಜಾಟಗಳಿಂದ ಮುಕ್ತಗೊಳಿಸಿ. ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಆ ಚೈತನ್ಯ ಜ್ಯೋತಿಯನ್ನು, ಅಂದರೆ ನಿಮ್ಮನ್ನು ನೀವು ಅನುಭವ ಮಾಡಿ. ಹೌದು, ನಾನು ಒಂದು ಚೈತನ್ಯ ಜ್ಯೋತಿ ಹೊಳೆಯುತ್ತಿರುವ ನಕ್ಷತ್ರ. ನಾನು ಮಾಸ್ಟರ್ ಜ್ಞಾನಸಾಗರ. ನನ್ನ ಪರಮಪಿತ ಶಿವಬಾಬಾರವರ ಆ ಅದ್ಭುತ ಬೇಹದ್ದಿನ ಖಜಾನೆಯ ಮಾಲೀಕ ನಾನು. ಪರಮಧಾಮದಿಂದ ಜ್ಞಾನ ಸೂರ್ಯನಾದ ಬಾಬಾರವರಿಂದ ಸುಖ, ಶಾಂತಿ ಮತ್ತು ಪವಿತ್ರತೆಯ ದಿವ್ಯ ಕಿರಣಗಳು ನೇರವಾಗಿ ನನ್ನೊಳಗೆ ಪ್ರವೇಶಿಸುತ್ತಿವೆ. ನನ್ನ ಅಣುವಣುವು ಶಾಂತಿಯಿಂದ ತುಂಬಿಕೊಳ್ಳುತ್ತಿದೆ. ನನ್ನಿಂದ ಆ ಬೆಚ್ಚಗಿನ ಶಾಂತಿಯ ಕಿರಣಗಳು ಇಡೀ ವಿಶ್ವದ ಮೂಲೆ ಮೂಲೆಗೆ ನರಳುತ್ತಿರುವ ಆತ್ಮಗಳಿಗೆ ಹರಡುತ್ತಿವೆ. ನಾನು ಪ್ರವೃತ್ತಿಯಲ್ಲಿದ್ದರೂ, ಲೌಕಿಕ ಜವಾಬ್ದಾರಿಗಳಲ್ಲಿದ್ದರೂ, ಕೆಸರಿನಲ್ಲಿ ಅರಳುವ ಕಮಲದ ಹೂವಿನಂತೆ ಸಂಪೂರ್ಣ ನಿರ್ವಿಕಾರಿ. ನನ್ನ ಮನಸ್ಸು ಸದಾ ಆ ಪರಮಧಾಮದ ತಂದೆಯ ನೆನಪಿನಲ್ಲಿದೆ. ಕರ್ಮ ಮಾಡುತ್ತಿದ್ದರೂ ನಾನು ಮನ್ಮನಾಭವ. ಓಂ ಶಾಂತಿ. ಓಂ ಶಾಂತಿ. ಇಂದಿನ ಈ ಆಳವಾದ ಮುರಳಿಯ ಸಾರಾಂಶವನ್ನು ನಾವು ದಿನವಿಡೀ ನೆನಪಿಡಲು 3 ಮುಖ್ಯ ಬಿಂದುಗಳಲ್ಲಿ ಮೆಲುಕು ಹಾಕೋದಾದರೆ, ಮೊದಲನೇದಾಗಿ ಶಿವಬಾಬಾ ಅವರು ಜ್ಞಾನ, ಸುಖ ಮತ್ತು ಶಾಂತಿಯ ಅದ್ಭುತವಾದ ಬೇಹದ್ದಿನ ಅಂಗಡಿಯ ಮಾಲೀಕರು ಮತ್ತು ನಾವು ಆ ಅಪಾರ ಆಸ್ತಿಯ ನಿಜವಾದ ಅಧಿಕಾರಿಗಳು. ಖಂಡಿತ. ಎರಡನೇದಾಗಿ ನಾವು 84 ಜನ್ಮಗಳ ಚಕ್ರದಲ್ಲಿ ಕೆಳಗೆ ಬಂದು ನಮ್ಮ 16 ಕಲಾ ಸಂಪೂರ್ಣ ಸ್ಥಿತಿಯನ್ನು ಕಳೆದುಕೊಂಡೆವು. ಈಗ ವಿಕಾರಗಳನ್ನು ದಾನ ಮಾಡಿ ಆ ದೇವತಾ ಸ್ಥಿತಿಯನ್ನು ಮರಳಿ ಪಡೆಯುವ ಸಮಯ ಬಂದಿದೆ. ಮತ್ತು ಮೂರನೆಯದಾಗಿ ತೀರ್ಥಯಾತ್ರೆಗಳಿಂದಲ್ಲ, ಬದಲಾಗಿ ಕೈಯಲ್ಲಿ ಕೆಲಸ ಮಾಡುತ್ತಿದ್ದರೂ ಬುದ್ಧಿಯಲ್ಲಿ ತಂದೆಯ ನೆನಪಿಡುವ ಕರ್ಮಯೋಗಿಗಳಾಗುವುದರಿಂದ ಮಾತ್ರ ನಮ್ಮ ಜನ್ಮಾಂತರದ ಪಾಪಕರ್ಮಗಳ ತುಕ್ಕು ವಿನಾಶವಾಗುತ್ತದೆ ಮತ್ತು ನಾವು ಕರ್ಮಾತೀತ ಸ್ಥಿತಿ ತಲುಪಬಹುದು. ಸಹೋದರ ಆತ್ಮಗಳೇ, ಇಂದಿನ ಈ ಆಳವಾದ ಚಿಂತನೆಯನ್ನು ಮುಕ್ತಾಯಗೊಳಿಸುವ ಮುನ್ನ ನಿಮಗೊಂದು ಚಿಕ್ಕ ಪ್ರಚೋದನಾತ್ಮಕ ಪ್ರಶ್ನೆ. ಇಂದು ನಿಮ್ಮ ದಿನನಿತ್ಯದ ಕೆಲಸಗಳಲ್ಲಿ, ಆಫೀಸ್ನಲ್ಲಿ ಅಥವಾ ಮನೆಯಲ್ಲಿ
ಸಣ್ಣಪುಟ್ಟ ಸಂಘರ್ಷಗಳು ಎದುರಾದಾಗ ನೀವು ಶಾಂತಿಯ ಸಾಗರನ ಪ್ರತಿನಿಧಿಯಾಗಿ ಇತರರಿಗೆ ಶಾಂತಿ ಹಂಚುತ್ತಿದ್ದೀರಾ ಅಥವಾ ನೀವೇ ಪ್ರಪಂಚದ ಅಶಾಂತಿಗೆ ಒಳಗಾಗಿ ಕೋಪಗೊಳ್ಳುತ್ತಿದ್ದೀರಾ ಎಂಬುದನ್ನು ಗಮನಿಸಿ. ಹೌದು, ನಮ್ಮ ಸ್ವಸ್ಥಿತಿಯ ಕಡೆ ಗಮನವಿರಬೇಕು. ನಾವು ಆ ಪರಮಪಿತನ ಅದ್ಭುತ ಅಂಗಡಿಯ ಮಾಲೀಕರು ಎಂಬುದನ್ನು ಒಂದು ಕ್ಷಣವೂ ಮರೆಯದಿರಿ. ಮಧುರ ಅಗಳಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ತೆ. ಸದಾ ಜ್ಞಾನದ ಅಮೃತವನ್ನು ಹಂಚುತ್ತಾ ಕರ್ಮಯೋಗಿಗಳಾಡಿರಿ. ಈ ಜ್ಞಾನದ ವಾಣಿಯನ್ನು ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರುಳಿಯನ್ನು ಕೇಳೋಣ. ಓಂ ಶಾಂತಿ.